ಮಾಡೋಣ. ಪೃಥ್ವಿ ಮುದ್ರಾ ಅಂತ ಹೇಳ್ಬಿಟ್ಟು, ಪೃಥ್ವಿ ಮುದ್ರಾ ಎರಡು ರಿಂಗ್ ಫಿಂಗರ್ ಮತ್ತೆ ಥಂಬ್ ಫಿಂಗರ್ ಟಿಪ್, ನೇಲ್ ಟಿಪ್ ಟಚ್ ಆಗತ್ತೆ. ನೇಲ್ ಟಿಪ್, ಓಕೆ. ಇನ್ ಮೂರು ಫಿಂಗರ್ಸ್, ಇಂಡೆಕ್ಸ್ ಫಿಂಗರ್, ಮಿಡಲ್ ಫಿಂಗರ್ ಅಂಡ್ ಲಿಟಲ್ ಫಿಂಗರ್ ಓಪನ್ ಇರುತ್ತೆ. ಈ ಮುದ್ರಾದು ಏನು ಬೆನಿಫಿಟ್ ಅಂದ್ರೆ, ಯೂಶಲಿ ವಿಸ್ಡಮ್ ಟೂತ್ ಏಕ್ ಯಾರಿಗಾದ್ರು ನೋವಿದ್ರೆ, ಮತ್ತೆ ಹೆಡೇಕ್, ಅಸಿಡಿಟಿಯಿಂದ ತಲೆನೋವು ಬರ್ತಾ ಇದೆ ಅಂತವ್ರಿಗೆ ಹೆಲ್ಪ್ ಆಗತ್ತೆ. ಆಮೇಲೆ ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗತ್ತೆ. ಏನಾದ್ರೂ ಫ್ರಾಕ್ಚರ್ ಆಗಿದ್ರೆ, ಬೋನ್ ರಿಲೇಟೆಡ್ ಇಶ್ಯೂಸ್ ಏನಿದ್ರು ಯೂಸ್ ಆಗತ್ತೆ. ಆಸ್ಟಿಯೋಪೋರೋಸಿಸ್ ಎಲ್ಲದಕ್ಕೂ. ಮಸಲ್ ವೀಕ್ ಇದ್ರೆ ಆಗತ್ತೆ. ಮತ್ತೆ ಡ್ರೈ, ಕ್ರಾಕ್ಡ್, ಬರ್ನಿಂಗ್ ಸ್ಕಿನ್, ಬ್ರಿಟಲ್ ನೇಲ್ಸ್ ಬ್ರಿಟಲ್ ಆಗಿದ್ರು ಅದು ಸರಿ ಮಾಡತ್ತೆ. ಹೇರ್ ಲಾಸ್ ಇದ್ರೆ, ಪ್ರಿಮೆಚ್ಯೂರ್ ಗ್ರೇ ಹೇರ್ ಬರ್ತಾ ಇದೆ ಅಂತಂದ್ರೆ, ಐ ಬರ್ನಿಂಗ್ ಆಗ್ತಾ ಇದೆ, ಮತ್ತೆ ನನ್ನ ಯೂರಿನ್ ಪಾಸ್ ಮಾಡೋ ಜಾಗದಲ್ಲಿ ತುಂಬಾ ನೋವಿದೆ, ಉರಿತಾ ಇದೆ, ಆಸಿಡಿಟಿ, ಬರ್ನಿಂಗ್ ಸೆನ್ಸೇಷನ್ ಅಲ್ಲೂ ಆಗ್ತಾ ಇದೆ, ಮತ್ತೆ ಹ್ಯಾಂಡ್ಸ್, ಫೀಟ್, ಹೆಡ್ ಉರಿತಾ ಇದೆ. ಎಷ್ಟೋ ಜನ ಪಾದ ಉರಿತಾ ಇದೆ ಅಂತ ಹೇಳ್ತಾರೆ ಅವಾಗ. ಮತ್ತೆ ಅಲ್ಸರ್ ಇದೆ, ಮತ್ತೆ ಸ್ಟಮಕ್ ಅಲ್ಲಿ, ಮೌತ್ ಅಲ್ಲಿ ಅಲ್ಸರ್ ಇದೆ ಅನ್ನೋರ್ಗು ಹೆಲ್ಪ್ ಆಗತ್ತೆ. ಇನ್ಫ್ಲಮೇಷನ್ ಡಿಸೀಸಸ್, ಜಾಂಡೀಸು ಮತ್ತೆ ಫೀವರ್ ಎಲ್ಲದಕ್ಕೂ ಹೆಲ್ಪ್ ಆಗತ್ತೆ. ಹೈಪರ್ ಥೈರಾಯ್ಡಿಸಮ್ ಮತ್ತೆ ಕ್ರಾನಿಕ್ ಫಟಿಗ್. ಹೈಪರ್ ಥೈರಾಯ್ಡಿಸಮ್ ಇದ್ರೆ ಯಾರಿಗೆ ಯೂಸ್ ಆಗತ್ತೆ? ಹೈಪರ್ ಅಂತ ಹೇಳ್ತೀವಿ. ಹೈಪರ್ ಇರೋರ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಓಕೆನಾ? ಸೊ ದಿಸ್ ಇಸ್ ಕಾಲ್ಡ್ ಪೃಥ್ವಿ ಮುದ್ರಾ. ಪೃಥ್ವಿ ಅಂದ್ರೆ ಯಾರು? ಭೂಮಿ. ಭೂಮಿಗೆ ಮುದ್ರಾ. ಓಕೆನಾ? ನೆಕ್ಸ್ಟ್ ಒನ್ ಮೃಗಿ ಮುದ್ರಾ. ಮೃಗಿ ಮುದ್ರಾ ಅಂತಂದ್ರೆ, ಈ 2 ಫಿಂಗರ್ಸ್ ಸ್ಟ್ರೈಟ್ ಇರ್ಬೇಕು. ಬೆಂಡ್ ಆದ್ರೆ ಅದು ಬೇರೆ, ಸ್ಟ್ರೈಟ್ ಇದ್ರೆ ಅದು ಬೇರೆ. ಓಕೆ. ಏನ್ ಮಾಡತ್ತೆ ಇದು? ಮೇಜರ್ ಆಗಿ ಆಂಗ್ಸೈಟಿ, ಆಂಗರ್ ನ ರೆಡ್ಯೂಸ್ ಮಾಡತ್ತೆ. ಸೊ ನೋಡೋಣ. ಇದು ಇಂಪ್ರೂವ್ ಇಮ್ಯುನಿಟಿ ಸಿಸ್ಟಮ್. ಇಟ್ ಕಾಮ್ಸ್ ದ ಮೈಂಡ್, ಕಂಟ್ರೋಲ್ಸ್ ಆಂಗರ್ ಅಂಡ್ ರಿಲೀವ್ ಫ್ರಮ್ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ. ಹೆಲ್ಪ್ ಇನ್ ಕ್ಯೂರಿಂಗ್ ಮೈಲ್ಡ್ ಹೆಡ್ಏಕ್ಸ್ ಡ್ಯೂ ಟು ದಿ ಕೋಲ್ಡ್ ಮತ್ತೆ ಸೈನಸ್ ಇಂದ ಹೆಡ್ಏಕ್ಸ್ ಏನಾದ್ರು ಇದ್ರು ಅದನ್ನು ಕಮ್ಮಿ ಮಾಡತ್ತೆ. ಮತ್ತೆ ಇದ್ರ ಜೊತೆಗೆ ನಾವು ಉಜ್ಜಯಿ ಪ್ರಾಣಾಯಾಮ, ಅನುಲೋಮ್ ವಿಲೋಮ್ ಮತ್ತೆ ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ತುಂಬಾ ತುಂಬಾ ಹೆಲ್ಪ್ ಆಗತ್ತೆ. ಇಂಪ್ರೂವ್ಸ್ ಆಂಟಿ ಆಕ್ಸಿಡೆಂಟ್ ಲೆವೆಲ್ ನ ಇಂಪ್ರೂವ್ ಮಾಡುತ್ತೆ. ಮತ್ತೆ ಇದು ಏನು ಎಪಿಲೆಪ್ಸಿ, ನರ್ವಸ್ ವೀಕ್ನೆಸ್, ಯಾರಿಗೆಲ್ಲ ನರ್ವಸ್ ವೀಕ್ನೆಸ್ ಇದೆ ಅವ್ರಿಗೆಲ್ಲಾನು ಹೆಲ್ಪ್ ಆಗತ್ತೆ. ಡೆಂಟಲ್ ಪೇನ್ ಇರೋರ್ಗೆ ಕೂಡ ಹೆಲ್ಪ್ ಆಗತ್ತೆ. ಓಕೆನಾ? ಇದು ಮೃಗಿ ಮುದ್ರಾ. ಏನೇನ್ ಕಲ್ತ್ವಿ? ಪೃಥ್ವಿ ಮುದ್ರಾ ಕಲ್ತ್ವಿ. ಪೃಥ್ವಿ ಮುದ್ರಾ ಹೆಂಗೆ? 2 ಫಿಂಗರ್ಸ್ ನೇಲ್ ಟಚ್ ಆಗತ್ತೆ, ಇನ್ನು 3 ಫಿಂಗರ್ ಓಪನ್ ಇರುತ್ತೆ. ಮೃಗಿ ಮುದ್ರಾ ಮಧ್ಯ 2 ಫಿಂಗರ್ ನ ಸ್ಟ್ರೈಟ್ ಇಟ್ಕೊಳ್ತೀರಾ. ಓಕೆ. ದ ನೆಕ್ಸ್ಟ್ ಒನ್ ಸುರಭಿ ಮುದ್ರಾ. ಇದೊಂಚೂರ್ ಟ್ವಿಸ್ಟಿಂಗ್ ಮುದ್ರಾ ಇದೆ. ಓಕೆ. ಫಸ್ಟ್ 2 ಫಿಂಗರ್ಸ್ ಉಲ್ಟಾ, ಲಾಸ್ಟ್ 2 ಫಿಂಗರ್ಸ್ ಉಲ್ಟಾ. ಓಕೆ. ಇದನ್ನ ಹಿಂಗ್ ಇಟ್ಕೊಳ್ತೀರಾ, ಇದನ್ನ ಹಿಂಗ್ ಇಟ್ಕೊಳ್ತೀರಾ, ಇದನ್ನ ಆಪೋಸಿಟ್ ಮಾಡ್ತೀರಾ. ಫಸ್ಟ್ ಫಿಂಗರ್ಗೆ, ಇಂಡೆಕ್ಸ್ ಫಿಂಗರ್ಗೆ ಮಿಡಲ್ ಫಿಂಗರ್, ಮಿಡಲ್ ಫಿಂಗರ್ಗೆ ಇಂಡೆಕ್ಸ್ ಫಿಂಗರ್, ಲಿಟಲ್ ಫಿಂಗರ್ಗೆ ರಿಂಗ್ ಫಿಂಗರ್, ರಿಂಗ್ ಫಿಂಗರ್ಗೆ ಲಿಟಲ್ ಫಿಂಗರ್. ಆಮೇಲೆ 2 ಓಪನ್ ಇರುತ್ತೆ. ಸುರಭಿ ಮುದ್ರಾ ಇದು ಆಪೋಸಿಟ್ ಅಲ್ಲಿ ಇರುತ್ತೆ. ಜಸ್ಟ್ ಸ್ಪ್ರೆಡ್ ಮಾಡ್ತೀವಿ, ಎಲ್ಲಾ ಫಿಂಗರ್ಸ್ ಸ್ಪ್ರೆಡ್ ಮಾಡ್ತೀವಿ. ಓಕೆನಾ? ಇದು ಏನ್ ಮಾಡುತ್ತೆ? ಥರ್ಡ್ ಚಕ್ರ. ಯಾವ್ದು ಥರ್ಡ್ ಚಕ್ರ? ನಮ್ಮ ಮಣಿಪುರ ಚಕ್ರ. ಮಣಿಪುರ ಚಕ್ರಕ್ಕೂ ಕೂಡ ಹೆಲ್ಪ್ ಆಗತ್ತೆ, ವಿಚ್ ಇಸ್ ರಿಲೇಟೆಡ್ ಟು ಕ್ರಿಯೇಟಿವಿಟಿ, ಸೆಲ್ಫ್ ಎಸ್ಟೀಮ್ ಮತ್ತೆ 5 ಎಲಿಮೆಂಟ್ಸ್ ನ ಬೂಸ್ಟ್ ಮಾಡತ್ತೆ. ಅರ್ಥು, ಫೈರು, ವಾಟರು, ಏರು ಮತ್ತೆ ಸ್ಕೈ ಎಲ್ಲದೂನು 5 ಎಲಿಮೆಂಟ್ಸ್ ಬೂಸ್ಟ್ ಮಾಡತ್ತೆ. ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ಗೆ, ಮೆಟಬಾಲಿಸಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಇದು ತ್ರಿದೋಷಾಸ್, ವಾತ, ಪಿತ್ತ, ಕಫ ನಾಶ ಮಾಡತ್ತೆ. ಅಥವಾ ಏನಾದ್ರೂ ದೋಷಗಳಿದ್ರೆ ನಾಶ ಮಾಡತ್ತೆ, ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡತ್ತೆ. ನಮ್ಮ ಬಾಡಿಗೆ ಕಾಮ್ನೆಸ್ ಕೊಡುತ್ತೆ, ಮತ್ತೆ ಡಿಟಾಕ್ಸಿಫೈ ಮಾಡತ್ತೆ. ಅಸಿಡಿಟಿ ಇದ್ರೆ ಕ್ಯೂರ್ ಮಾಡತ್ತೆ, ಇಮ್ಮಿಡಿಯೇಟ್ ರಿಸಲ್ಟ್. ಆಲ್ಸೋ ಕ್ಯೂರ್ ಇಂಟೆಸ್ಟೈನಿಯಲ್ ಡಿಸೀಸಸ್. ಇಂಟೆಸ್ಟೈನಲ್ಲಿ ಏನೇ ಡಿಸೀಸಸ್ ಇರ್ಲಿ, ಲೈಕ್ ಗ್ಯಾಸ್ಟ್ರಿಕ್ ಇರ್ಬೋದು, ಅಥವಾ ಅಸಿಡಿಟಿ ಇರ್ಬೋದು, ಫ್ಲಾಚುಲೆನ್ಸ್ ಇರ್ಬೋದು, ಯಾವ್ದಾದ್ರೂ ಇರ್ಲಿ ಆ ಡಿಸೀಸ್ನೆಲ್ಲ ಕ್ಯೂರ್ ಮಾಡತ್ತೆ. ಇಟ್ ಅಪಿಯರ್ಸ್, ಯೂರಿನರಿ ಡಿಸೀಸಸ್ ಇದ್ರೆ, ಎಕ್ಸ್ಕ್ರೀಟರಿ ಸಿಸ್ಟಮ್ ಅಲ್ಲಿ ಏನೇ ಒಂದು ಸರ್ಕ್ಯುಲೇಷನ್, ಫ್ಲೂಯಿಡ್ ಸರ್ಕ್ಯುಲೇಷನ್ ಬೇಕಾದ್ರೂ ಅದ್ರದ್ದು ಇಂಪ್ರೂವ್ಮೆಂಟ್ ಮಾಡತ್ತೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂತ ಇರುತ್ತಲ್ಲ, ಅದಕ್ಕೆ ವಾಟರ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡತ್ತೆ. ಸೊ ಏನೇ ಇದ್ರು ಫಿಲ್ಟರ್ ಮಾಡತ್ತೆ. ಬ್ಯಾಲೆನ್ಸ್, ಪಂಚಭೂತಾಸ್ನ ಬ್ಯಾಲೆನ್ಸ್ ಮಾಡತ್ತೆ. 5 ಎಲಿಮೆಂಟ್ಸ್ ಅಂತ ನಾವು ಹೇಳಿದ್ವಿ. ಸೊ ಪಂಚಭೂತನ ಎಲಿಮೆಂಟ್, ಈ 5 ಎಲಿಮೆಂಟ್ಸ್
ಬ್ಯಾಲೆನ್ಸ್ ಮಾಡುತ್ತೆ. ವಾಯು ಮುದ್ರಾ, ಯಾರೆಲ್ಲ ಹೇಳ್ತೀರಾ ಮಸಲ್ ಪೇನ್ ಇದೆ, ನೀ ಜಾಯಿಂಟ್ಸ್ ಪೇನ್ ಇದೆ, ನಂಗೆ ಹಿಕಪ್ಸ್ ಜಾಸ್ತಿ ಬರ್ತಾ ಇದೆ, ಬಿಕ್ಕಳಿಕೆ ಜಾಸ್ತಿ ಬರ್ತಾ ಇದೆ ಅನ್ನೋರ್ಗೆ ಎಲ್ಲ ಹೆಲ್ಪ್ ಆಗುತ್ತೆ. ಫಸ್ಟ್ ಫಿಂಗರ್ ನ ಪ್ರೆಸ್ ಮಾಡ್ತೀವಿ, ಅದರ ಮೇಲೆ ಇನ್ನೊಂದು ಫಿಂಗರ್ ನ ಪ್ರೆಸ್ ಮಾಡ್ತೀವಿ. ಓಕೆ, ಈ 3 ಫಿಂಗರ್ ಓಪನ್ ಮಾಡ್ಕೊಳ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ವಾಯು ಮುದ್ರಾ. ಯಾರ ಬಾಡಿಯಲ್ಲಿ ವಾಯು ತುಂಬಾ ಇದೆ ಆ ಎಲಿಮೆಂಟ್ಗೆ ಹೆಲ್ತ್ ಬೆನಿಫಿಟ್ಸ್ ಇಂದ ತುಂಬಾನೇ ಹೆಲ್ಪ್ ಮಾಡತ್ತೆ. ಏನೇನ್ ಮಾಡತ್ತೆ ಇದು? ಕಾಮ್ ಆಂಕ್ಷಿಯಸ್ನೆಸ್ ನ, ರೆಸ್ಟ್ಲೆಸ್ನೆಸ್, ಮೈಂಡ್ಗೆ ಏನೆಲ್ಲ ಇದೆ ಅದನ್ನ ಕಾಮ್ ಮಾಡತ್ತೆ. ನರ್ವಸ್ ಸಿಸ್ಟಮ್ ನ ಕಾಮ್ ಮಾಡತ್ತೆ. ಕಂಟ್ರೋಲ್ ಎಕ್ಸೈಟ್ಮೆಂಟ್, ಏನೊಂದು ಬಂದ್ರೂನು ಎಕ್ಸೈಟ್ಮೆಂಟ್ ಇರುತ್ತಲ್ಲ ಅದನ್ನ ಬ್ಯಾಲೆನ್ಸ್ ಮಾಡತ್ತೆ. ಗಿವ್ಸ್ ರಿಲ್ಯಾಕ್ಸೇಷನ್ ಕೊಡುತ್ತೆ. ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾವ್ಯಾವ್ದಿದೆ, ಮತ್ತೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗೆಲ್ಲಾನು ಏನೇನೆಲ್ಲ ಹಾರ್ಮೋನಲ್ ಬ್ಯಾಲೆನ್ಸ್ ಬೇಕು ಅದನ್ನ ಬ್ಯಾಲೆನ್ಸ್ ಮಾಡತ್ತೆ. ಇಂಬ್ಯಾಲೆನ್ಸ್ ಇದ್ರೆ ಓವರ್ಕಮ್ ಮಾಡತ್ತೆ. ವಾಯ್ಸ್ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೆ ಸೊಲ್ಯೂಷನ್ ಸಿಗತ್ತೆ. ಅಲೌಸ್ ರೀಹೈಡ್ರೇಷನ್ ಆಫ್ ಸ್ಕಿನ್ ಅಂಡ್ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಇಲ್ಲಿ ಕಿವಿ ಹತ್ರ ಮತ್ತೆ ಕೆಳಗೆ ಕಾಫ್ ಮಸಲ್ಸ್ ಅಲ್ಲಿ ಇರುವಂತಹ ಕಾರ್ಟಿಲೇಜ್ ಅನ್ನೋ ಒಂದು ಥಿನ್ ಬೋನ್, ಡೆಲಿಕೇಟ್ ಬೋನ್ಸ್ ನ ಅದು ರೀಹೈಡ್ರೇಟ್ ಮಾಡತ್ತೆ. ಅದಕ್ಕೆ ಏನೇನೆಲ್ಲ ಬೇಕು ಅದನ್ನ ನರ್ಚರ್ ಮಾಡತ್ತೆ ಅಂತ ಹೇಳ್ಬೋದು. ಪೇನ್ ರಿಲೀವ್ ಮಾಡತ್ತೆ. ಏನೇ ಒಂದು ಪೇನ್ ಇರಲಿ, ಬಾಡಿ ಪೇನ್ಸ್ ಅದು ರಿಲೀವ್ ಮಾಡುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇದ್ರೆ ಬಿಡುತ್ತೆ. ಪಾರ್ಕಿನ್ಸನ್ಸ್ ಡಿಸೀಸಸ್ ಯಾರಿಗಾದ್ರೂ ಇದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ.